ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಿನ್ನೆ ಹೇಳ್ದಂಗೆ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಾವು ಜಾತ್ರೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ನಮ್ಮ ಮನೆಯವ್ರು ಬರಲಿ ಅಂತ ನಾನು ಕಾಯ್ತಾಯಿದ್ದೀವಿ. ಅವ್ರೇನಾದರೂ ಜಾತ್ರೆಗೆ ಹೋಗೋಣ ಅಂದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಜಾತ್ರೆ ನೋಡಿಲ್ಲ ಅಲ್ವಾ, ಸದ್ಯಕ್ಕೆ ನಾನು ಜಾತ್ರೆಗೆ ಅಂತಲೇ ಹೋಗೋಲ್ಲ. ಸದ್ಯಕ್ಕೆ ಜಾತ್ರೆ ಅಂತ ಹೇಳಿದ್ರೆ ದೇವಸ್ಥಾನದ ಜಾತ್ರೆ. ಯಾರಿಗೆಲ್ಲ ಗೊತ್ತಿದೆ ದೇವರಿಂದ ದೇವಸ್ಥಾನ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ಅದು ಎಷ್ಟೋ ಜನದ್ದು ಮನೆ ದೇವರು ಅಂತಲೂ ಹೇಳ್ಬೋದು. ದೇವರು ನಮಗಂತೂ ತುಂಬ ಅಂದರೆ ತುಂಬ ಹತ್ತಿರ, ಹಾಗಾಗಿ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಹೋಗೋಣ. ಇದು ಸಿಂಗಲ್ ರೋಡಲ್ಲಿ ಹೋಗ್ತಿದ್ರೆ ಯಾವ ವೆಹಿಕಲ್ಸು ಜಾಸ್ತಿ ಹೋಗ್ತಾನೆ ಇರಲಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದಿತ್ತು. ಆದರೆ ಇವತ್ತು ಇಲ್ಲಿ ಜಾತ್ರೆ ಇರೋದ್ರಿಂದ, ದೇವಸ್ಥಾನ ತೇರಿರೋದ್ರಿಂದ ಯುಗಾದಿ ಹಬ್ಬಕ್ಕೆ ಅಂತ ತೇರು ಮಾಡ್ತಾರೆ. ಹಾಗಾಗಿ ಇಲ್ಲಿ ಇವತ್ತು ಹೋಗೋಕ್ಕೆ ಆಗ್ತಾಯಿಲ್ಲ, ಆ ಲೆವೆಲ್ ರಶ್ ಇದೆ. ನಾವು ಜಾತ್ರೆಗೆ ಹೋಗೋಣ ಅಂತ ಬಂದ್ವಿ. ಆ ಜಾತ್ರೆ ದೇವಸ್ಥಾನ ಇರೋದೇ ಒಂದು 2-3 ಕಿಲೋಮೀಟ್ರ್ ಮುಂದೆ ಇದೆ. ನಾವಿನ್ನೂ ಇಲ್ಲೇ ಇದ್ದೀವಿ. ಇಲ್ಲಿಂದ ವೆಹಿಕಲ್ ಸಿಕ್ಕಾಬಟ್ಟೆ ಫುಲ್ ಆಗಿಬಿಟ್ಟಿದೆ. ದೇವರಿಂದ ಜಾತ್ರೆ ಬಂದು ದೇವರಿಂದ ದೇವಸ್ಥಾನಕ್ಕೆ ಬಂದು ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು ಅನ್ನಂಗೆ ಆಗ್ಬಿಟ್ಟಿತ್ತು. ಏಕೆಂದರೆ ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಚಿಕ್ಕಪ್ಪ ಬೈಕಲ್ಲಿ ಕರ್ಕೊಂಬರೋರು. ಅದೇ ಒಂಥರ ಚೆನ್ನಾಗಿರ್ತಿತ್ತು. ಎಲ್ಲ ಮಕ್ಕಳು ಸೇರ್ಕೊಂಡ್ಬಿಟ್ಟು ಕಾರಲ್ಲಿ ಬರ್ತಾಯಿದ್ವಿ ಚಿಕ್ಕಪ್ಪನ ಜೊತೆ. ಇಲ್ಲಾಂದರೆ ನಮ್ಮ ಚಿಕ್ಕಪ್ಪ ಬಿಡ್ತಾನೆ ಇಲ್ಲ, ವರ್ಷ ಬರೋದು, ಅದ್ರ ಜೊತೆ ಬರ್ತಿದ್ವಿ. ಆಮೇಲೆ ಮತ್ತೆ ನಾವು ಓದೋದಕ್ಕೆ ಅಂತೇಳಿ ಹೊರಗಡೆ ಹೋದ್ವಿ. ಆಮೇಲೆ ಮದುವೆ ಮಕ್ಕಳು ಹೋಗೋಕ್ಕೆ ಆಗಲಿಲ್ಲ. ಇದೇ ನೋಡಿ ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ಇವಾಗ ನಾವು ಬರ್ತಾ ಇರೋದು. ಎಷ್ಟು ರಶ್ ಇತ್ತು ಗೊತ್ತಾ? ಸಿಕ್ಕಾಬಟ್ಟೆ ರಶ್ ಇತ್ತು. ರಶ್ ಅನ್ನೋದಕ್ಕಿಂತ ಜನದಕ್ಕಿಂತ ವೆಹಿಕಲ್ಸೇ ಜಾಸ್ತಿ ಅಂತ ಅನ್ನಿಸ್ಬಿಡ್ತಿತ್ತು ನನಗೇನೋ. ಯಾಕೆಂತೇಳಿದ್ರೆ ಈ ಪ್ರತಿಯೊಬ್ಬರು ಮನೆ ಆಂಗ್ಲದಲ್ಲೂ ಯಾರ ಮನೆಯೂ ಬಿಟ್ಟಿಲ್ಲ. ಎಲ್ಲರ ಮನೆ ಇದು ಮುಂದೆನೂ ಫುಲ್ ವೆಹಿಕಲ್ಸ್ ನಿಂತಿತ್ತು. ನೋಡ್ತಾ ಇದ್ದೀರಾ ನೀವು ಎಷ್ಟು ವೆಹಿಕಲ್ಸ್ ನಿಂತಿದೆ ಅಂತೇಳಿ. ನಾವು ಹೋಗೋದು ಬೇಡ ಅಂಥೇಳಿ ಹೋಗೋಣ ಅಂತ ಹೇಳಿ ಮನೆಗೆ ಹೋಗ್ಬೇಡ ಮತ್ತೆ ಸಿಕ್ಕಾಕೊಂಡ್ರೆ ಲೇಟ್ ಆಗುತ್ತೆ. ಆಲ್ರೆಡಿ ನಾವು ಅಲ್ಲಿಂದ ನಮ್ಮ ಮನೆಯಿಂದ ಹೊರಟಿರೋದೇ ಲೇಟು, 5 ಗಂಟೆಗೆ ಹೊರಟಿದ್ದು. ಇನ್ನು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಆದರೆ ನಾವು ಡಿಸೈಡ್ ಮಾಡಿ ಬಂದೇ ಬಿಟ್ವಿ. ಒಳಗಡೆ ನೋಡಿದ್ರೆ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಫುಲ್ ಆಚೆಯಿಂದ ದೇವಸ್ಥಾನದಿಂದ ಬರೋರಿಗಂತೂ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿತ್ತು. ಇಲ್ಲಿಂದ ಸ್ವಲ್ಪ ಹೋಗೋರಿಗೆ ಸ್ವಲ್ಪ ಪರವಾಗಿರಲಿಲ್ಲ. ಬಟ್ ನನ್ನ ಮಗನಿಗೋಸ್ಕರ ನಾವು ಬಂದಿದ್ದು. ಏಕೆಂದರೆ ಜಾತ್ರೆ ಎಲ್ಲ ದೇವಸ್ಥಾನ ಜಾತ್ರೆ ತೇರು ಎಲ್ಲ ಎಳ್ದಿರೋದು ಅದೆಲ್ಲ ನೋಡೇ ಇಲ್ಲ ನನ್ನ ಮಗ. ಹಾಗಾಗಿ ಒಂದು ಸಲ ತೋರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಬರ್ತಾ ಇರಬೇಕಾದ್ರೆ ಎಲ್ಲ ಫುಲ್ ನನ್ನ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲರೂ ಸಿಗ್ತಿದ್ರು. ಎಲ್ಲರೂ ಅಂದರೆ ಈ ಹಳಬ್ರು ಯಾವಾಗೋ ಅವಾಗೆಲ್ಲ ಸಿಗ್ತಿದ್ದವರೆಲ್ಲ ಸಿಕ್ಬಿಟ್ರು. ತುಂಬ ಖುಷಿಯಾಯಿತು. ಹಿಂಗೆ ಬರ್ತಾ ಇರಬೇಕಾದ್ರೆ ನಮ್ಮ ಮಾವವರು ಬಂದಿದ್ದರು ನೋಡಿ. ಅಲ್ಲಿ ಅದು ಬ್ಲ್ಯಾಕ್ ಕಾರ್ ಕಾಣಿಸ್ತಾ ಅದವ್ರು ನಮ್ಮ ಮಾವವ್ರದ್ದು. ಹಂಗೆ ಮಾತಾಡ್ಸ್ಕೊಂಡು ಸೀದಾ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಂದ್ವಿ. ನಾವೆಲ್ಲ ಮುಗಿಸ್ಕೊಂಡು ಇವಾಗ ದೇವರಿಂದ ಜಾತ್ರೆಗೆ ಬಂದಿದ್ದೀವಿ. ಎಲ್ಲಿ ಇದೆಲ್ಲ ಫುಲ್ ದೂರದಿಂದ ಬಂದಿರ್ತಾರಲ್ಲ ಅವರಿಗೆ. ಇಲ್ಲಿ ದೂರದಿಂದ ಬಂದಿರ್ತಾರಲ್ಲ ಅವ್ರಿಗೆ ಎಲ್ಲ ರೂಮ್ಗಳು. ದೇವಸ್ಥಾನಕ್ಕೆ ಬಂದು ಎಷ್ಟು ವರ್ಷ ಆಗಿತ್ತು ಗೊತ್ತಾ? ಬಾಯ್. ನಾವು ಹೋಗಬೇಕಾದ್ರೆ ಲೇಟಾಗಿತ್ತು. ತೇರೆಲ್ಲ ಎಳ್ದಾಗ್ಬಿಟ್ಟಿತ್ತು. ಜಸ್ಟ್ ಬರೀ ದರ್ಶನ ಮಾಡಿಕೊಂಡು ಹಾಗೆ ಬಂದ್ವಿ. ಎಲ್ಲ ಜಾತ್ರೆ ಎಲ್ಲ ನೋಡ್ಕೊಂಬರೋಷ್ಟೊತ್ತಿಗೆ ಎಷ್ಟು ಜನ ಸಿಕ್ಕಿದ್ರು ಗೊತ್ತಾ ಮಾತಾಡ್ಸೋದಕ್ಕೆ. ಅದು ಎಷ್ಟು ಜನ ಜೊತೆ ಮಾತಾಡಿದ್ವಿ ಗೊತ್ತಾ, ಸಾಕಾಯಿತು. ಆಮೇಲೆ ಹಂಗೆ ಬಂದ್ವಿ, ಫುಲ್ ಸ್ಟ್ರೈಟ್ ಬಂದುಬಿಟ್ವಿ. ಅವ್ನಿಗೇನೇನೋ ಬೇಕು ಅಂತ ಹೇಳ್ತಿದ್ದ. ಮಕ್ಕಳು ಗೊತ್ತಲ್ವ, ಬರೇ ಎಲ್ಲ ಆಟ ಸಾಮಾನು ಇಟ್ಕೊಬಿಟ್ಟಿದ್ರು. ಇಲ್ಲಿ ಒಂದು ಕಾಯಿ ನೋಡಿದ್ರಲ್ಲ ಮೇಲೆ, ಅದನ್ನು ಆ ಹುಳಿನ ಒಣಗಿಸ್ಬಿಟ್ಟು, ಆ ಕಾಯಿನ ಹಣ್ಣಾದ್ಮೇಲೆ ಒಣಗಿಸ್ಬಿಟ್ಟು ಅದನ್ನು ಹುಳಿಗೆ ಈ ಮೀನು ಸಾಂಬಾರಿಗೆ ಎಲ್ಲ ಉಪಯೋಗಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿಗೆ ಬಂದಮೇಲೆ ಮಕ್ಳದ್ದು ಗೊತ್ತಲ್ವ, ಸ್ವಲ್ಪ ಆಟ ಸಾಮಾನು, ಸ್ವಲ್ಪ ಅಲ್ಲ ಜಾಸ್ತಿ ಆಟ ಸಾಮಾನೆಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ ನಾವು. ಅಂದರೆ ಸಿಕ್ಕಾಬಟ್ಟೆ ಜನ ಇದ್ದರು, ಸಖತ್ ಜನ ಬಂದಿತ್ತು. ಅದರಲ್ಲಿ ನಾವು ಸ್ವಲ್ಪ ಎಲ್ಲ ಆಟ ಸಾಮಾನಾಗಿ ಏನೇನು ಬೇಕು ಎಲ್ಲ ಚೆನ್ನಾಗಿರೋದು ತೊಗೊಂಡು, ಅದೇ ಒಂಥರ ಚೆಂದ. ಅದರಲ್ಲೂ ಹೆಣ್ಮಕ್ಳಿದ್ರೆ ಇನ್ನೂ ಚೆಂದ. ಹೆಣ್ಮಕ್ಳಿಗೆ ಶಾಪಿಂಗ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಗಂಡು ಮಕ್ಳದ್ದು ಏನೇಳಿ ನೋಡಿ, ಲಾರಿ ಅಂತೆ, ಜೀಪ್ ಅಂತೆ, ಬಸ್ ಅಂತೆ, ಕಾರ್ ಅಂತೆ. ಆಮೇಲೆ ಅದು ಇದು ಬರೀ ಬೇಡ್ದಿದ್ದೇ ತೊಗೊಳೋದು ಬಿಟ್ಟರೆ ಬೇಕಾಗಿದ್ದು ಯಾವುದು ತೊಗೊಳ್ಳೋದು.
ಸೊ ಎಲ್ಲ ನೋಡ್ಬಿಟ್ಟು ಎಲ್ಲ ಕೊಡಿಸ್ಬಿಟ್ಟು ಅದು ನನ್ನ ಮಗನ ಕನ್ವಿನ್ಸ್ ಮಾಡಿ ಇದೆಲ್ಲ ಅದು ತಗೋ ಹಾಗೆ ತಗೋ ಹಿಂಗೆ ತಗೋ ಅಂತ ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಬರೀ ಎಡ್ವರ್ಟ್ ಮಾಡಿಬಿಟ್ಟು ಬೇಡ್ದಿದ್ದು ತೊಗೊಂಡು ಬರ್ತಾನೆ. ಹಾಗೇ ನಾವು ಬೇಗ ಹೊರಟ್ಬಿಟ್ವಿ. ಮತ್ತು ಕತ್ಲಾದರೆ ಅಲ್ಲಿ ಮತ್ತೆ ರಾತ್ರಿ ನಮ್ಮದು ಜಾತ್ರೆ ಶಾಪಿಂಗ್ ಮುಗೀತು. ಎಲ್ಲರೂ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ, ಇನ್ನೂ ಹೋಗೋರು ಇದ್ದಾರೆ ಬರೋರು ಇದ್ದಾರೆ. ರಾತ್ರಿ ತನಕ ಫುಲ್ ಇವತ್ತು ಪೂಜೆ ಇರುತ್ತಾ? ಹಾಂ ಫುಲ್ ಜಾತ್ರೆ ಎಲ್ಲ ತಕ್ಕಪ್ಪ. ತೋರಿಸು ಏನೇನು ತಗೊಂಡೆ ಜಾತ್ರೆಯಲ್ಲಿ. ಎಕ್ಸ್ಪೆನ್ಸಿವ್ ಯಾವುದೂ ಇಲ್ಲ, ಫುಲ್ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡಿಕೊಂಡು ಹೊರಟ್ವಿ. ಇವಾಗ ಇಷ್ಟು ಜನ ಬರ್ತಾ ಇದ್ದಾರೆ ನೋಡಿ ಇಲ್ಲಿ. ಅಂದರೆ ಇವಾಗೆಲ್ಲ ತೇರಲ್ಲಿ ಹೇಳ್ದಾಗಿರುತ್ತಲ್ವ, ಜನ ಇರಲ್ಲ ಅಂತ, ಫ್ರೀ ಇರ್ತಾರೆ ಅಂತ ಇವಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದಲ್ವ. ಶೆಕೆ 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 ಫುಲ್ ಆಗಲ್ಲ. ಹೊಟ್ಟೆಗೆ ಸ್ವಲ್ಪ ಏನಾದರೂ ತಿನ್ಬೇಕು ಅನಿಸ್ತಿದ್ದು ಇಲ್ಲಿಂದ ನಡ್ಕೊಂಡು ಹೋಗಿ ಮತ್ತೆ ವಾಪಸ್ ಬಂದು. ಈ ಸಲ ಕಾಫಿ ರೇಟ್ ಜಾಸ್ತಿ ಆಗಿಬಿಟ್ಟು ಎಲ್ಲರ ಹತ್ರ ಒಂದೊಂದು ಕಾರ್ ಇರೋದಲ್ಲ, 3-4 ಕಾರ್ ಇಟ್ಕೊಳ್ಳೋಂಗೆ ಆಗ್ಬಿಟ್ಟಿದೆ. ಮಾಡೋದು ಕಾಫಿ ಪ್ಲಾಂಟರ್ಸ್. ಬೈ ಬೈ ದೇವ್ರಿಂದ. ನಾವು ಬರಬೇಕಾದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತಲ್ವಾ, ಇವಾಗ ಸ್ವಲ್ಪ ಸ್ವಲ್ಪ ಅಲ್ಲ ಪೂರ್ತಿ ಖಾಲಿ. ನಮ್ಗೆ ಒಳ್ಳೇದಾಯ್ತು. ಅದು ಜನ ಹಿಡ್ಕೊಂಡು ಬರ್ತಾವ್ರಲ್ಲ, ಅಂದರೆ ಹೆದರು ಬಿಟ್ಟಿದ್ದಾರೆ. ಓ ಫುಲ್ ಜಾಮ್ ಆಗಿರ್ಬೋದೇನಾ, ಅದಕ್ಕೆ ಹೋಗ್ಬೇಕು. ಇನ್ನೂ ಎಷ್ಟು ಜನ ಬರೋರಿದ್ದಾರಲ್ಲ, ಇದು ಫುಲ್ ಬರ್ತಾನೆ ಇರ್ತಾರಾ? ಜಾಮ್ ಆಗಿಬಿಟ್ಟಿದೆ. ತಕ್ಕೊಟ್ಟೆ ತಪ್ಪಾಯ್ತಾ? ಪಿಪಿ ತಕ್ಕೊಡು ಬರ್ತಿದ್ದ ಇವಾಗ ಅನ್ನಿಸ್ತಾ. ಛೇ, ಜಾತ್ರೆಗೆ ಹೋದ್ರೆ ಪಿಪಿ ಇದ್ರೆ ಚಂದ, ಆದ್ರೆ ಪಿಪಿ ದೇವರಿಂದ ದೇವಸ್ಥಾನ ಮುಗಿಸ್ಕೊಂಡು ಹೀಗೆ ಬರ್ತಾ ಇರಬೇಕಾದ್ರೆ ಇಲ್ಲಿ ದೇವಲಕೆರೆ ಅಂತ ಒಂದು ಊರು ಸಿಗುತ್ತೆ. ಇದೆ ನೋಡಿ ದೇವಲಕೆರೆ ಅನ್ನೋ ಊರು. ಮೊದಲು ನಾವು ಹೆಂಗೆ ಇಲ್ಲೆಲ್ಲ ಓಡಾಡಬೇಕಾದ್ರೆ ಹೇಗಿತ್ತು ದೇವಲಕೆರೆ, ಈಗಲೂ ಹಾಗೇ ಇದೆ, ಒಂದು ಸ್ವಲ್ಪನೂ ಚೇಂಜ್ ಆಗಿಲ್ಲ. ಚೇಂಜ್ ಆಗೋಕ್ಕಿಂತ ಮುಂಚೆ ನಾನೊಂದು ವೀಡಿಯೋ ಮಾಡ್ಕೊಳ್ಳೋಣ, ಮತ್ತು ನಾವು ನೋಡೋದಕ್ಕೆ ಸಿಗುತ್ತೋ ಇಲ್ವೋ. ಇದೊಂದು ಮನೆ ಮಾತ್ರ ಚೇಂಜ್ ಆಗಿದೆ ಸ್ವಲ್ಪ, ಮತ್ತೆಲ್ಲ ಅದು ಮನೆಗಳು ಹಾಗೇ ಇದೆ. ಮತ್ತು ಮುಂದೆ ಮುಂದೆ ಚೇಂಜ್ ಮಾಡ್ಬೋದಲ್ವ. ಹಾಗಾಗಿ ಚೇಂಜ್ ಆಗೋಕ್ಕಿಂತ ಮುಂಚೆ ಒಂದು ವೀಡಿಯೋ ಇರಲಿ, ಒಂದು ನೆನಪಿಗೋಸ್ಕರ. ನಮ್ಮೂರು ಅಂತೇಳಿ ನಮ್ಮೂರು ಪಕ್ಕನೇ ಇರೋದಿದು. ಇದು ಚೇಂಜ್ ಆಗಿಬಿಟ್ರೆ ಆವಾಗ ನೋಡೋಕ್ಕೆ ಚೆನ್ನಾಗಿರುತ್ತಲ್ವ. ಈ ಥರ ಇದ್ದಿದ್ದು ಈ ಥರ ಆಗಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಸುಮ್ಮನೆ ಹೀಗೆ ವೀಡಿಯೋ ಮಾಡಿಕೊಂಡೆ. ಹಾಗೆ ನಾವು ಹೊರಡ್ಬೇಕಾದ್ರೆ 6:30 ಆಗಿದೆ, ಬಟ್ 6:45 ಆಗಿದೆ ಅನಿಸುತ್ತೆ. ಎಷ್ಟು ಬೆಳಕಿದೆ ನೋಡಿ. ಇವಾಗ ಲೇಟ್ ಕತ್ಲೆ ಆಗೋದಲ್ವ. ಸೊ ಇನ್ನು ನಮ್ಮೂರು ಹತ್ರ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ, ಓಕೆನಾ? ನಮ್ಮ ರೋಡ್ ನೋಡಿ ಇವಾಗ ಏನು ಚೆನ್ನಾಗಾಗಿದೆ ಅಂತಂದರೆ ಜಲ್ಲಿ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬರ್ತಾ ಬರ್ತಾ ಇನ್ನೂ ಶಾಕಿಂಗ್ ಇತ್ತು. ಬರ್ತಾ ಬರ್ತಾ ಸಿಮೆಂಟ್ ರೋಡ್ ಆಗಿಬಿಟ್ಟಿತ್ತು. ಆದರೆ ಸಿಮೆಂಟ್ ರೋಡ್ ಎಷ್ಟು ದೂರಕ್ಕೆ ಅಂತ ಮಾಡಿದ್ದೀರಾ, ಇನ್ನು ಸ್ವಲ್ಪ ದೂರ ಮಾತ್ರ ತೋರಿಸ್ತೀನಿ ಬನ್ನಿ. ಏನು ರೋಡ್ ಅಂದರೆ ಹೋಗಿ ಇಲ್ಲಿಗೆ ಸ್ಟಾಪ್ ಆಗಿಬಿಡ್ಬೇಕು. ನಮ್ಮ ರೋಡ್ ಇವಾಗಲೇ ಎಷ್ಟೋ ಪರವಾಗಿಲ್ಲ ಅಂತ ಹೇಳಬೇಕು. ಆದರೆ ನಾನು ಸಿಮೆಂಟ್ ರೋಡ್ ಆಗಿದ್ದು ನೋಡಿ ಶಾಕ್ ಆಯಿತು. ಪರವಾಗಿಲ್ಲ ರೋಡ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಸ್ವಲ್ಪ ದೂರ ಮಾತ್ರ ಆಗಿರೋದು, ಅದು ದೊಡ್ಡ ಡೌನಲ್ಲಿ ಮಾತ್ರ. ಆದರೆ ನಮ್ಮ ರೋಡ್ ಬೇಗ ಆಗಲಿ ಅಂತ ಆಶಿಸ್ತೀನಿ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ರೋಡ್ ಆದರೆ. ಸ್ವಲ್ಪ ಮಳೆಗಾಲದಲ್ಲಿ ಕಷ್ಟ ಅಷ್ಟೇ, ಹೋಗಿ ಬರೋದಕ್ಕೆ ಮಾಡೋದಕ್ಕೆ ಎಲ್ಲ. ಹಾಗೆಯೇ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದರೆ ಸ್ವಲ್ಪ ಅಲ್ಲಿ ಮಳೆ ಬಂದುಬಿಟ್ಟು ಸ್ವಲ್ಪ ರೋಡ್ ಇದಾಗಿಬಿಟ್ಟಿತ್ತು. ಹಾಗಾಗಿ ನನ್ನ ತಮ್ಮ ಏನೋ ಹೇಳ್ತಿದ್ದ. ಅಷ್ಟೊತ್ತಿಗೆ ನನ್ನ ತಮ್ಮನ ಮಗನಲ್ಲಿ ಚಿನ್ನು ಮರಿ ಅಲ್ಲಿ ಅವ್ರ ಅಪ್ಪನೂ ಮೀರ್ಸ್ಕೊಂಡ್ಬಿಟ್ಟು ಏನೋ ಹೇಳ್ತಿದ್ದಾನೆ ದೊಡ್ಡದಾಗಿ. ಬಂದಿದ್ದು ಖುಷಿ ಅಂದರೆ ಅವ್ನಿಗಂತೂ ಫುಲ್ ಖುಷಿ ಅಂದರೆ ಖುಷಿ ನೋಡಿ. ಅಲ್ಲಿ ಫುಲ್ ಖುಷಿ ಅವನಿಗೆ. ಈಗ ಒಟ್ಟಿನಲ್ಲಿ ಬರ್ಬೇಕು ನಮ್ಮ ಜೊತೆ ಓಡಿ ಬರ್ತಿದ್ದಾನೆ ನೋಡಿ ಅಲ್ಲಿ. ಮತ್ತು ನಾವು ಹೋದ್ಮೇಲೆ ಯಾವುದೇ ತಿರಿದ್ರೆ ವೀಡಿಯೋ ಆಗಲಿಲ್ಲ. ಎಲ್ಲ ಮಾತಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಅಷ್ಟೊತ್ತಿಗೆ ಆಗೋಗ್ಬಿಟ್ಟಿತ್ತು. ಬೆಳಗ್ಗೆ ಒಂದು 7-7:30 ಆಗಿತ್ತು ನೋಡಿ. ನಮ್ಮ ಮನೆಯವ್ರು ಮಲಗಿದ್ದಾರೆ. ಹಾಗೆಯೇ ನಾನು ಎದ್ದಿದ್ದೀನಿ ಇವಾಗ ಎದ್ಬಿಟ್ಟು ಹೊರಗಡೆ ಹೋಗಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ವೆದರ್ ಅಂದರೆ ಫುಲ್ ಮಿಸ್ಟು.
ಎಲ್ಲ ನಮ್ಮ ಮನೆಯಲ್ಲೆಲ್ಲ ಫುಲ್ ಮರಗಸಿ ಮಾಡಿಸ್ಬಿಟ್ಟಿದ್ದಾರೆ. ತೋಟ ಎಲ್ಲ ಫುಲ್ ಎಲ್ಲ ತೆಗೆಸ್ಬಿಟ್ಟಿದ್ದಾರೆ. ಮರಗಸಿ ಮಾಡಿಸಿ ಫುಲ್ ಮಿಸ್ಟ್ ತುಂಬ್ಕೊಂಡ್ಬಿಟ್ಟಿತ್ತು. ತಣ್ಣಗಿತ್ತು ವೆದರು. ಅದೆಷ್ಟು ಚೆನ್ನಾಗಿತ್ತು ಅಂತ. ಮನೆ ಸುತ್ತ ಎಲ್ಲ ಫುಲ್ ಹಸಿರು. ಮೊದಲೆಲ್ಲ ಈ ಥರ ಎಲ್ಲ ಮರಗಳಿರಲಿಲ್ಲ. ಫುಲ್ ನಿಂತ್ಕೊಬಿಟ್ರೆ ಫುಲ್ ಎಂಡ್ ತನಕ ಫುಲ್ ಗದ್ದೆ ಬೈಲು, ಫುಲ್ ಗದ್ದೆ ಎಲ್ಲ ಕಾಣಿಸ್ತಿತ್ತು. ಹಾಗಿತ್ತು. ಇವಾಗೆಲ್ಲ ತೋಟ ಎಲ್ಲ ಬಂದ್ಬಿಟ್ಟು ಕಾಣಿಸಲ್ಲ ಯಾವುದು. ನಿನ್ನೆ ನಾವು ಏನೇನು ಆಟ ಸಾಮಾನು ತೊಗೊಂಡ್ವಿ ಅಂತ ತೋರಿಸ್ತೀನಿ ಬನ್ನಿಲ್ಲಿ. ಇದೊಂದು ಅಲ್ಲಿ ಪಿ ಮತ್ತು ಈ ಥರದ್ದೊಂದು ಇದೊಂದು ತುಂಬ ಇಷ್ಟ ಆಯಿತು ನನಗೆ. ಏನು ಸಖತ್ತಾಗಿ ಮಾಡಿದ್ದಾರೆ ಗೊತ್ತಾ. ಇದು ಏನು ತಲೆ ಇಟ್ಟು ಮಾಡಿದ್ದಾರೆ ಅಂದರೆ, ನೋಡಿ ಇಲ್ಲಿ ಟ್ರೈನು ಅಂತೆ ಎಂತೆಂಥದ್ದು ತೊಗೊಂಡ್ವಿ. ಇದು ನೋಡಿ ಇಲ್ಲಿ ಹಿಂಗೆ ಇಟ್ಕೊಂಡು ಒಂದು ತೋರಿಸ್ತೀನಿ ತಾಳಿ. ಇಲ್ಲಿ ಹಿಂಗೆ ತಿರುಗಿಸಿದ್ರೆ ಈ ಥರ ಆಗುತ್ತೆ. ಮತ್ತು ಅದು ಯಾಕೋ ನನಗೆ ಬರ್ತಾನೆ ಇರಲಿಲ್ಲ. ಆಮೇಲೆ ಬಂತು ನೋಡಿ ಹಿಂಗಿರುತ್ತೆ. ಮತ್ತು ಹೆಂಗೆ ತಿರ್ಸಿದ್ರೆ ಸರಿಯಾಗಿಬಿಡುತ್ತೆ. ತುಂಬ ಚೆನ್ನಾಗಂತೂ ಇದೊಂದು ಆಟ ಸಾಮಾನು ತುಂಬ ಇಷ್ಟ ಆಯಿತು. ಅದು ತುಂಬ ಆಟ ಸಾಮಾನು ತೊಗೊಂಡ್ರು. ಹಾಗೆ ನಮ್ಮ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು ಬಾಳೆಹಣ್ಣು. ನಮ್ಮ ತೋಟದ ಬಾಳೆಹಣ್ಣು ತುಂಬ ಚೆನ್ನಾಗಿತ್ತು. ಹಾಗೆ ನಾಯಿ ಮರಿ ಜೋರಿದೋಗುತ್ತಾ ನನ್ನ ಮಗನ ಬೌ ಅಂತವಲ್ಲ ಸಣ್ಣದವಲ್ಲ. ಈ ಕಂಡ್ಬಿಟ್ರದ ನಾ ಬಂದಲ್ಲ. ಎಷ್ಟು ದಿವಸ ಆಯ್ತು? 15 ದಿವಸ ಆಯ್ತಾ? ಜಾಸ್ತಿ ಆಯ್ತು. ನಾವು ಬಂದು 1 ವಾರ ಆಯ್ತಾ? ಅದ್ರ ಮೇಲೆ 1 ವಾರ 15 ದಿನ. ಚಟಣಿ ಇದೆ ಹೋಗ್ಬೋದಿತ್ತಲ್ಲ. ಗಾಡಿ ತಗೊಂಡು ನಾವೆಲ್ಲಾದರೂ ಹೊರಗಡೆ ಹೋಗೋಣ ಅನ್ನೋ ಪ್ಲ್ಯಾನಲ್ಲಿತ್ತು. ಬಟ್ ಬಿಸಿಲು ನೋಡ್ಬಿಟ್ಟು ಎಲ್ಲೂ ಬೇಡ, ಸುಮ್ಮನೆ ಹೀಗೆ ಅಲ್ಲೇ ವಾಕ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನೀರೆಲ್ಲ ಇದೆ. ಹಾಗೆ ಮತ್ತೆ ಹೊರಡ್ಬೇಕಲ್ವ ಇನ್ನು ಊಟ ಮಾಡ್ಕೊಂಡು ಹೊರಡೋಣ ಅನ್ನೋ ಪ್ಲ್ಯಾನಲ್ಲಿ ಬಂದ್ವಿ. ಮಕ್ಕಳೆಲ್ಲ ಸ್ವಲ್ಪ ಆಟ ಆಡಲಿ ಅಂದರೆ ಅವ್ರು ಯಾರೂ ಆಟಾಡೋಂಗೆ ಇಲ್ಲ. ಸುಮ್ಮನೆ ಹಿಂಗೆ ಬಂದ್ಬಿಟ್ಟು ವಾಪಸ್ ನಾವು ಈಗ ಊಟ ಮಾಡ್ಕೊಂಡು ಹೊರಟಿದ ತಕ್ಷಣ ನಾವು ಸ್ನಾನ ಮಾಡ್ಕೊಂಡು ಹೊರಟಿದ ತಕ್ಷಣ ನಮ್ಮ ಮಗ ಹೋಗೋಣ ಮಾವ ಅಂಥೇಳಿ ಸೀದಾ ನಮ್ಮ ಜೊತೆನೇ ಬಂದೇ ಬಿಟ್ಟ. ಅಂದರೆ ನಾವಿನ್ನೂ ಹೊರಟಿರಲಿಲ್ಲ. ಅವನಿಗೋಸ್ಕರ ನಾವು ಸೀದಾ ಬಂದ್ವಿ. ಅವ್ರ ಅಪ್ಪ ಅಮ್ಮ ಹಿಂದೆ ಬರ್ತಾಯಿದ್ದಾರೆ. ಯಾರ ಜೊತೆ ಬೇಕಾದ್ರೂ ಹೋಗ್ತಿರ್ತದೆ. ಅವ್ರ ಅಪ್ಪ ಅಮ್ಮ ಹಿಂದೆ ಬರ್ತಿದ್ದಾರೆ. ನಮ್ಮ ಜೊತೆ ಬರ್ತಾ ಇದ್ದೆ ಚೆನ್ನು ಮರಿ. ಅವ್ರು ಹೊರಟೋದು ಇನ್ನೂ 1/4 ಗಂಟೆ ಆಗುತ್ತೆ. ಎಲ್ಲ ಆಯ್ತು, ರೆಡಿ ಆಗಿತ್ತು. ನಾವು ಹೊರಟಿದ್ದೀವಿ. ಪಿ ಹೋಗ್ತಾ ಇದ್ದೀವಿ. ಪಿ ಹಾಗೆ ಹಾಲು ಕುಡಿತಾನೆ ಮಲ್ಕೊಂಡೇ ಬಿಡ್ತು. ಹಾಗಾಗಿ ನನ್ನ ತಮ್ಮನ ಕಾರಲ್ಲಾದರೆ ಹಿಂದ್ಗಡೆ ಬೆಡ್ ಮಾಡಿದ್ದಾನೆ ಪಾಪುಗೆ ಅಂತ ಹೇಳಿ. ಹಾಗಾಗಿ ಅಲ್ಲಿ ಚೇಂಜ್ ಮಾಡ್ಕೊಂಡ್ಬಿಟ್ಟು ಹಾಗೆ ಹೋಗೋ ದಾರಿಲೇನಲ್ಲೇ ಶಿವಸೂರ್ಯ ಅಂತೇಳಿ ಒಂದು ರೆಸ್ಟೋರೆಂಟ್ ಹೊಸದಾಗಿ ಓಪನ್ ಆಗಿದ್ದಾಗ ಎಲ್ಲರಿಗೂ ಗೊತ್ತಿರ್ಬೋದು. ಅಲ್ಲಿ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಕುಟ್ಟಾಣಿ ಅದು ನೋಡಿದೆ. ಬುಧನ ಹಾಗೆ ಇಲ್ಲೆಲ್ಲ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆಯಂತೆ. ಹೇಳಿದ ತಕ್ಷಣ ನನ್ನ ತಮ್ಮ ಹೋಗೋಣ ಬಾ ಅಲ್ಲಿಗೆ ಅಂತೇಳಿ ಹೇಳ್ದೆ. ಹಂಗಾಗಿ ಹೊರಟಿದ್ದೀವಿ. ಅಲ್ಲಿ ಹೋಗಿ ನೋಡಬೇಕು ಹೇಗಿದೆ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಹೇಳಿ. ನಿಮ್ಮ ಉತ್ತರಗಳಿಗಾಗಿ ಧನ್ಯವಾದಗಳು. ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ನಾವು. ಕರೆ ಮಾಡಿದ್ದಕ್ಕಾಗಿ ನಾವೀಗ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ನೋಡೋಣ ಚಾಕ್ಲೇಟ್ ಹೆಂಗಿರುತ್ತೆ ಅಂತ ಹೇಳಿ. ಹೊರಗಡೆ ಹೋಗಿ ತೋರಿಸ್ತೀನಿ. ವೈಟ್ ಚಾಕ್ಲೇಟ್ ಇಲ್ವಾ? ಇಲ್ಲಿ ನನ್ನ ತಮ್ಮ ನಾನು ಕುಡಿಸ್ತೀನಿ ಬಾ ಚಾಕ್ಲೇಟ್ನ ಅಂತ ಹೇಳಿದಕ್ಕೆ ನಾವು ಹೋಗಿದ್ದಿಲ್ಲ. ಅಂದರೆ ಅಲ್ಲಿ ಎಷ್ಟು ಸಲ ಓಡಾಡ್ತಿದ್ವಿ ಗೊತ್ತಾ, ಹೋಗೇ ಇರಲಿಲ್ಲ. ಇಲ್ಲೇನೋ ನಾವೇ ಮಾಡೋದು ಚಾಕ್ಲೇಟ್ ಅಂತ ಹೇಳಿದರು. ಹಾಗಾಗಿ ಹೋಗಿ ನೋಡಿದ್ರೆ ಅಲ್ಲಿ ಓನರ್ ಇರಲಿಲ್ಲ ಅಂತ. ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಹಾಗೆ ನಾವು ಚಾಕ್ಲೇಟ್ಸ್ ತೊಗೊಂಡ್ಬಿಟ್ಟು ಬಂದುಬಿಟ್ವಿ. ಅವ್ರು ಹಂಗೆ ಹೋದ್ರು. ನಾವು ಇವಾಗಷ್ಟೇ ಬಂದ್ವಿ. ಈಗ 6:30 6:30 ಬಂದ್ವಿ. ಅಲ್ಲಿ ಇಲ್ಲಿ ಎಲ್ಲ ನಿಲ್ಲಿಸ್ಕೊಂಡು ಆ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಿದ್ವಲ್ಲ, ಚಾಕ್ಲೇಟ್ಸ್ ತಂದ್ವಿ. ನಾನು ಏನೇನೋ ಅಂದ್ಕೊಂಡು ಇಮ್ಯಾಜಿನೇಷನಲ್ಲಿ ಹೋದೆ. ಹಂಗಿರ್ಬೋದು ಹಿಂಗಿರ್ಬೋದು ಅಂದರೆ ಈ ಚಾಕ್ಲೇಟ್ಸ್ ಎಲ್ಲ ಬರುತ್ತಲ್ಲ, ಪೀಸ್ ಥರ ಎಲ್ಲ ಬರುತ್ತಲ್ಲ, ಆ ಥರ ನನ್ನ ತಮ್ಮ ತೊಗೊಳ್ಳೋಣ ಅಂತ ಹೇಳ್ದೆ. ಹಂಗಾಗಿ ನೋಡೋಣ, ಒಂದು ಟ್ರೈ ಮಾಡ್ಬೋದಲ್ಲ. ಇಲ್ಲ ನಮ್ಮದು ಸಕಲೇಶಪುರ ಟು ಹಾಸನ ರೋಡು. ಒಂದಿನವೂ ಹೋಗಿರಲಿಲ್ಲ. ನೋಡೋಣ ಅಂತ ಹೋದ್ವಿ. ಬಟ್ ಅಷ್ಟೇ ನನಗೆ ಒಳ್ಳೆಯದು, ಅಷ್ಟು ಚೆನ್ನಾಗಿದೆ, ಅಷ್ಟು ಓಕೆ ಅಂತ ಅನ್ನಿಸ್ಲಿಲ್ಲ. ಓಕೆ ಅಂತಲೂ ಅನ್ನಿಸ್ಲಿಲ್ಲ. ಏನೇನು ತೊಗೊಂಡ್ವಿ ಗೊತ್ತಾ, ಚಾಕ್ಲೇಟ್ ಸ್ವಲ್ಪ ತೊಗೊಂಡು ಬಂದ್ವಿ. ತೊಗೊಂಡಿಲ್ಲ ಅಂತಲ್ಲ, ಸ್ವಲ್ಪ ತೊಗೊಂಡ್ಬಂದ್ವಿ. ತೋರಿಸ್ತೀನಿ ತಾಯಿ ಹೇಗಿದೆ ಚಾಕ್ಲೇಟ್ಸ್. ಇದೊಂದು ಚಾಕ್ಲೇಟ್ಸು
ಇದೆಲ್ಲ ಎರಡೆರಡು ಅಂದರೆ ಎಲ್ಲ ಥರ ಫ್ಲೇವರ್ಸು ಇತ್ತು. ಎಲ್ಲ ಎರಡೆರಡು ಫ್ಲೇವರ್ಸ್ ತೊಗೊಂಡಿದ್ದೀನಿ. ಎರಡು ಯಾವುದೋ ಒಂದು ಎಕ್ಸ್ಟ್ರಾ ಒಂದು. ಇವಾಗ ಬಂದಿದ್ದು ಫ್ರೆಶ್ ಆಗಿಬಿಟ್ಟು ಸ್ವಲ್ಪ ಮುಖ ಎಲ್ಲ ತೊಳೆಸ್ಬಿಟ್ಟು ಆಮೇಲೆ ಸ್ವಲ್ಪ ಎಲ್ಲ ಫ್ರೆಶ್ ಆಗಿಬಿಟ್ಟು ರಾತ್ರಿ ಸರಿಯಾಗಿ ನಿದ್ದೆ ಇರಲಿಲ್ಲ. ಎಲ್ಲ ಮಾತಾಡ್ತಾ ಆಟಾಡ್ತಾ ಕೂತ್ಕೊಂಡಿದ್ವಿ. 12 ಗಂಟೆ 1 ಗಂಟೆನೇ ಆಗಿಬಿಟ್ಟಿದ್ದು ಮಲಗಬೇಕಾದ್ರೆ. ನಿದ್ರೆನೇ ಬರಲಿಲ್ಲ. ಮತ್ತು ಬೆಳಿಗ್ಗೆ ಬೇಗ ಇದ್ದಿದ್ದಲ್ವ, ಹಾಗಾಗಿ ನೋಡೋಣ ಇವಾಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆನಾ? ಬಾಯ್ ಬಾಯ್.